ದಿವ್ಯಾ, ಏನ್ ನೋಡ್ತಿದ್ಯಾ? ಅಪ್ಪ ಅಣ್ಣನ ಫೋಟೋನಮ್ಮ. ಅಪ್ಪ ಅಚ್ಚು ಅಣ್ಣನ ಹಾಗೆ ಇದಾರೆ ಅಲ್ವಾ ಅಮ್ಮ? ಅಪ್ಪ ಅಣ್ಣನ ಹಾಗಿಲ್ವೇ, ಅಣ್ಣನೇ ಅಪ್ಪನ ಹಾಗಿದ್ದಾನೆ. ಹೌದಲ್ವಾ? ಅದಕ್ಕೆ ಆಂಟಿ ಅಜ್ಜಿ ಅಣ್ಣ ನೀನು ಅಚ್ಚು ನಮ್ಮ ಅಪ್ಪನ ಹಾಗೆ ಇದೀಯಾ ಅಂತಿದ್ರು. ಅವ್ರ ಮಾತೆ ನಿಜ ಆಯ್ತು, ನೀವು ಅವ್ರ ಮಕ್ಳಾಗಿದ್ದೀರಾ. ಅಪ್ಪ ನಿನ್ನ ಹೇಗ್ ನೋಡ್ಕೋತಿದ್ರು ಅಮ್ಮ? ನಿನ್ನ ಅಣ್ಣನ್ನ ನಾನು ಹೇಗ್ ನೋಡ್ಕೋತಿದ್ದೀನೋ ಅವರು ನನ್ನ ಹಾಗೆ ನೋಡ್ಕೋತಿದ್ರು. ಕಾಲು ಕೆಳಗಡೆ ಇಟ್ರೆ ಕಾಲು ಸೌದೋಗುತ್ತೇನೋ ಅನ್ನೋ ಹಾಗೆ ಅವರು ನನ್ನ ಎತ್ಕೊಂಡು ಓಡಾಡಿಸ್ತಿದ್ರು. ಅಮ್ಮನ ಹಾಗೆ ಕೈ ತುತ್ತು ತಿನ್ನಿಸ್ತಿದ್ರು, ಚಿಕ್ಕ ಮಗು ಹಾಗೆ ನೋಡ್ಕೋತಾ ಇದ್ರು. ನಾನ್ ನಕ್ಕಿದ್ರೆ ಹಾಗೆ ನೋಡ್ತಾ ಇರ್ತಿದ್ರು. ನಾನು ಹತ್ರ ತಡ್ಕೊಳಕ್ ಆಗ್ತಿರ್ಲಿಲ್ಲ. ಅಪ್ಪನ್ಗೆ ನೀನಂದ್ರೆ ಅಷ್ಟು ಇಷ್ಟನಾ ಅಮ್ಮ? ಪ್ರಾಣ. ಯಾವಾಗ್ಲೂ ಗಂಗಾ ಗಂಗಾ ಅಂತ ನನ್ನ ಹಿಂದೆನೆ ಇರ್ತಾ ಇದ್ರು. ಮತ್ತೆ ನೀನು ಇಷ್ಟು ದಿನ ಕಾಣಿಸ್ದೆ ಹೋಗಿದ್ದಕ್ಕೆ ಅಪ್ಪ ತುಂಬಾ ನೋವು ಪಟ್ಟಿದ್ದಾರೆ ಅಲ್ವಮ್ಮ? ನೋವನ್ನ ಮೀರಿರೋ ನರ್ಕನ ಅನುಭವಿಸಿರ್ತಾರೆ. ಪ್ರತಿ ಕ್ಷಣ ಎದುರುಗಡೆ ಇಲ್ದಿರೋ ನನ್ನ ನೆನ್ಪು ಮಾಡ್ಕೊಂಡು ಅತ್ತಿರ್ತಾರೆ. ನನ್ ಬಗ್ಗೆನೇ ಯೋಚನೆ ಮಾಡ್ತಾ ದಿನ ಕಳ್ದಿರ್ತಾರೆ. ಅಪ್ಪ ನೀನು ಪ್ರೀತಿಸಿ ಮದ್ವೆ ಮಾಡ್ಕೊಂಡಿದ್ದ ಅಮ್ಮ? ಅವರೇ ನನ್ನ ಪ್ರೀತಿಸಿದ್ರು. ನಾನು ಇಷ್ಟ ಇಲ್ದೇನೆ ಅಪ್ಪನ್ನ ಮದ್ವೆ ಮಾಡ್ಕೊಂಡೆ. ಅದೇನು? ಅದೊಂದು ದೊಡ್ಡ ಕತೆ. ಹೇಳ್ತೀಯಾ ಅಮ್ಮ ಪ್ಲೀಸ್ ಪ್ಲೀಸ್? ಅಪ್ಪ ಬಂದ್ಮೇಲೆ ಕೇಳು, ಹೇಳ್ತಾರೆ. ಸರಿ. ಮತ್ತೆ ಅಪ್ಪನ ನೀನ್ ಯಾವಾಗ ಪ್ರೀತಿಸೋದ್ ಶುರು ಮಾಡ್ದೆ? ಅವ್ರು ಏನು ಅಂತ ಪೂರ್ತಿಯಾಗಿ ಗೊತ್ತಾದ್ಮೇಲೆ. ಅವಾಗ ಅಪ್ಪನ ಪ್ರೀತಿಸ್ಬೇಕು ಅನ್ಸ್ತಾ? ಅವರಿಗೋಸ್ಕರನೇ ಹುಟ್ಟಿದೀನಿ ಅನ್ನಿಸ್ತು. ಅವ್ರ ಜೊತೆ ಸೇರಿ ಬದುಕೋದಕ್ಕಾದ್ರೂ ಅವ್ರ ಜೊತೆ ಸೇರಿ ಸಾಯೋದಕ್ಕಾದ್ರೂ ಸಿದ್ಧಾನೆ ಅನ್ನೋ ಹಾಗೆ ಅವ್ರ ಜೊತೆ ಪ್ರೀತಿಲಿ ಬಿದ್ದೆ. ತುಂಬಾ ಚೆನ್ನಾಗಿದ್ಯಮ್ಮ ನಿಮ್ ಲವ್ ಸ್ಟೋರಿ. ನೀನ್ ಹಳೆ ನೋಡ್ತಿದ್ರೆ ಯಾವಾಗ ಅಪ್ಪನ ನೋಡ್ತೀನೋ ಅನ್ಸ್ತದೆ. ಖಂಡಿತ ನೋಡ್ತೀಯ ದಿವ್ಯಾ. ಅಪ್ಪನ್ನ ಅಣ್ಣನ್ನ ಆದಷ್ಟು ಬೇಗ ಹುಡುಕಿ ಕರ್ಕೊಂಡ್ ಬರ್ತೇನೆ. ಅಂದ್ರೆ ನಾಳೆನೂ ನಾಡಿದ್ದು ಅಪ್ಪ ಅಣ್ಣ ಬಂದ್ಬಿಡ್ತಾರ ಅಮ್ಮ? ಬರ್ತಾರೆ. ನಾವು 4 ಜನನು ಆ ಮನೆಗೆ ಹೋಗ್ಬಿಡ್ತೀವಿ. ಅಜ್ಜಿ, ಅಮ್ಮ, ಅಮ್ಮಮ್ಮ ಎಲ್ಲರ ಜೊತೆ ಸೇರಿ ಹ್ಯಾಪಿಯಾಗಿರ್ತೀವಿ. ಏನ್ ಹಾಗೆ ನೋಡ್ತಿದ್ಯಾ? ಯಾವಾಗ ಕಾಣಿಸಿದ್ರು ಹೀಗೆ ನೋಡ್ತೀಯ ಅಲ್ವಾ? ನೀನ್ ಯಾಕೆ ನನ್ನ ಹೀಗೆ ನೋಡ್ತೀಯೋ ನೆನ್ನೆವರೆಗೂ ನನಗೆ ಅರ್ಥ ಆಗಿರ್ಲಿಲ್ವೋ? ಆದ್ರೆ ನಿನ್ ನೋಟಕ್ಕೆ ಅರ್ಥ ಇವತ್ ನನಗ್ ಗೊತ್ತಾಯ್ತು. ನಾನು ಅಚ್ಚು ನಿಮ್ಮಮ್ಮನ ಹಾಗೆ ಇರ್ತೀನಿ ಅಲ್ವಾ? ಚಿಚಿ ಅಲ್ಲ, ನಿಮ್ಮ ಅಮ್ಮ ಸೇಮ್ ಟು ಸೇಮ್ ನನ್ನ ಹಾಗಿದ್ದಾಳೆ ಅಲ್ವಾ? ನೀನು ನಮ್ಮಮ್ಮನ ಆಗಿದೆ ಅಂತ ನಾನು ನಿನ್ನ ಕ್ಷಮಿಸ್ತಾ ಇದ್ದೀನಿ. ಮರ್ಯಾದೆಯಾಗಿ ನನ್ನ ಬಿಟ್ಬಿಡು. ನಾನು ನಮ್ಮಮ್ಮನ ಹತ್ರ ಹೋಗಬೇಕು. ನಮ್ಮಮ್ಮ ನನಗೋಸ್ಕರ ಅಳ್ತಾ ಇರ್ತಾಳೆ. ನಮ್ಮಮ್ಮನ ನಾನು ಇನ್ನ ಅಳಿಸ್ದೆ ಅಂದರೆ ನಾನಿನ್ನ ಸಾಯಿಸ್ಬಿಡ್ತೀನಿ. ಐ ಲೈಕ್ ಯು ಕಣ ಅಬ್ಬಿ. ನೀನ್ ಯಾರೋ ಗೊತ್ತಿಲ್ಲ ಅಂದಿದ್ರೆ ನಿನ್ ಪೊಗರು ನನಗೆ ಇಷ್ಟ ಆಗ್ತಿರ್ಲಿಲ್ಲ. ನಿನಗೆ ನಿಮ್ಮ ಅಮ್ಮನ ಲಕ್ಷಣ ಯಾವೊಂದು ಬಂದಿಲ್ಲ. ಎಲ್ಲ ನಿಮ್ಮ ಅಪ್ಪನ ಬುದ್ಧಿನೇ. ನಿನ್ ಪೊಗರು ಕೂಡ ಅವಂದೆ. ದ್ಯಾಟ್ಸ್ ವೈ
ಐ ಲೈಕ್ ಯು. ನಮ್ಮಪ್ಪ ನಿಂಗೆ ಯಾರಂತ ಗೊತ್ತಾ? ನಿಮ್ಮ ಅಮ್ಮಂಗೆ ನಿಮ್ಮ ಅಪ್ಪ ಯಾರು ಅಂತ ಗೊತ್ತಾಗೋಕ್ಕೂ ಮುಂಚೆನೆ ನಿಮ್ಮಪ್ಪ ನನಗ್ ಗೊತ್ತು. ಅವನು ನನ್ ಲವರ್. ನನ್ ಲೈಫ್, ನನ್ ವರ್ಲ್ಡ್, ನನ್ ಪ್ರಾಣ ಅಂತವನ್ನ ನಿಮ್ಮಮ್ಮ ನನ್ನಿಂದ ಕಿತ್ಕೊಂಡ್ಲು, ನನಗೆ ಸಿಗ್ದಾಗ ಮಾಡಿದ್ಲು. ಅದಕ್ಕೆ ನಿಮ್ಮ ಅಮ್ಮ ಅಂದ್ರೆ ನನಗೆ ಕೋಪ. 9 years ಇಂದ ನಿಮ್ಮ ಅಪ್ಪಂಗೋಸ್ಕರ ಅಲ್ಲ. ಆ ದುಡ್ಡು ಯಾರಿಗೆ ಬೇಕು? ನಮ್ಮಮ್ಮಂಗೆ ನಮ್ಮಪ್ಪ ಯಾರು ಗೊತ್ತಿಲ್ಲ, ಅವನೇ ನಮ್ಮಪ್ಪ ಅಂತ ಹೇಳಬೇಕು. ಹೋ, ಹ, ಆದ್ರೆ ನಿನಗೆ ನಿಮ್ಮ ಅಪ್ಪ ಅಂದ್ರೆ ಇಷ್ಟ ಇಲ್ಲ ಅನ್ಸತ್ತೆ. ನೀನು ಕೂಡ ನಿಮ್ಮ ಅಪ್ಪ ಅಮ್ಮ ಒಂದಾಗ್ಬೇಕು ಅನ್ಕೋತಾ ಇದೀಯಾ? ಅಪ್ಪ ಅಂದರೆ ನಂಗೆ ಇಷ್ಟ ಇಲ್ಲ, ಆದರೆ ನಮ್ಮ ಅಮ್ಮಂಗೆ ಅಪ್ಪ ಅಂದರೆ ಇಷ್ಟ. ಅಮ್ಮಂಗೋಸ್ಕರ ಅಮ್ಮನ ಅಪ್ಪನ ಒಂದು ಮಾಡ್ತೀನಿ. ಅದು ನನಗಿಷ್ಟ ಇಲ್ವೇ? ನನಗಿಷ್ಟ ಇಲ್ದಿರೋ ಕೆಲ್ಸ ನಡೆಯಲ್ಲ. ನಮ್ಮ ಅಪ್ಪ ಅಮ್ಮನ ಮಧ್ಯ ನೀನು ಯಾರು? ನಾನು ಯಾರ? ನಾನು ನಿತ್ಯ ಶ್ರೀನಿವಾಸ್. ನಿನ್ನೆ ಮೊನ್ನೆ ಹುಟ್ಟಿ ನನ್ನೇ ಕ್ವಶನ್ ಮಾಡ್ತೀಯಾ? ನಿಮ್ಮ ಅಮ್ಮನ ಹತ್ರ ಹೋಗ್ತೀಯಾ? ಹೋಗು, ಮೇಲ್ ಹೋಗು. ನಿಮ್ಮ ಅಮ್ಮನ್ನು ನಿನ್ನ ಹತ್ರಕ್ಕೆ ಕಳಿಸ್ತೇನೆ. ನಿನ್ ತಾಯಿ, ನಿನ್ ತಂಗಿ ಎಲ್ಲ ನಿನ್ನ ಹತ್ರಕ್ಕೆ ಬರ್ತಾರೆ.